ಹೀಗೆ ಇವತ್ತು ದಿವಸ ಯೋಗ ದಿವಸ, ಪ್ರಪಂಚ ವರ್ಲ್ಡ್ ಎಲ್ಲ ಯೋಗ ಮಾಡೋ ದಿವಸ. ಇವತ್ತು ಎಲ್ಲ ಜನಗಳು ಯೋಗ ಮಾಡ್ತಾಯಿದ್ದಾರೆ. ನಿಮಗೆ ಪರಮಾತ್ಮ ಎಷ್ಟು ಕೊಟ್ಟಿದ್ರೆ ಅಷ್ಟು ಯೋಗ ಮಾಡಿರಿ. ಕೂತ್ಕೊಂಡು ಮಾಡಿದ್ರೂ ಒಳ್ಳೆಯದೇ, ನಿಲ್ತುಕೊಂಡು ಮಾಡಿದ್ರೂ ಒಳ್ಳೆಯದೇ, ವಯಸ್ಸಿದ್ರೇನೂ ಮಾಡಬೇಕು. ನೀವು ಯೋಗ ಮಾಡಿದ್ರೆ ಹೆಲ್ತ್ ಕರೆಕ್ಟ್ ಇರ್ತದೆ. ವಯಸ್ಸು ನಡೆಯೋಕ್ಕಾಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ ಅಂದರೆ ಈಗ ಮಾಡಿರಿ. ಒಂದು ½ ಹೊಡೆದ್ರೆ ತಲೆ ನೋವಿದ್ರೂ, ಮೈನಲ್ಲಿ ಎಲ್ಲ ನೋವಿದ್ರೂ, ಹೊಟ್ಟೆ ನೋವಿದ್ರೂ ಚೆನ್ನಾಗಿ ಆಗ್ಬಿಡ್ತದೆ. ಇದು ಮಾಡಿದ್ರೆ ಅಷ್ಟು ಚೆನ್ನಾಗಿರ್ತದೆ. ದೇವ್ರ ಜ್ಞಾನ ಮಾಡೋ ಥರ ಇದು ಯೋಗ. ಅಂದರೆ ಸಾಮಾನ್ಯನ ಯೋಗ ಇಲ್ಲ. ಧರ್ಮ, ನ್ಯಾಯ, ಸತ್ಯ ಯೋಗ ಮಾಡಿದ್ರೆ ಸತ್ಯ ನಿಮ್ಮ ಮೈನಲ್ಲಿ ಬಂದುಬಿಡ್ತದೆ. ನಿನ್ನ ಮೈನಲ್ಲಿ ಎಲ್ಲ ಕಷ್ಟ ಎಲ್ಲ ಹೋಗಿಬಿಡ್ತದೆ ಯೋಗ ಮಾಡಿದ್ರೆ. ಯಾಕಂದರೆ ನಿಮ್ಮ ಮೈನಲ್ಲಿ ಇರೋ ಕಷ್ಟ ಎಲ್ಲ ಹೋಗಿಬಿಡ್ತದೆ. ಟೆನ್ಷನ್ ಇರೋದಿಗಲು ಅಪ್ಸೆಟ್ಟು ಮಾಡೋದಲ್ಲ. ಜನಗಳೆಲ್ಲ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂಥವರೆಲ್ಲ ಹೊರಟೋಗ್ಬಿಡ್ತಾರೆ. ಇರೋದಿಗಲು ನಿಮಗೆಲ್ಲ ಒಳ್ಳೆಯವರೆಲ್ಲ ನಿಮ್ಗೆ ಕೆಟ್ಟು ಬರ್ತಾರೆ. ಕೆಟ್ಟ ಜನನೇ ನಿನಗೆ ಒಳ್ಳೆಯವರು ಆಗಿಬಿಡ್ತಾರೆ. ನಿನಗೇನೇನು ಕೋಪ ಮಾಡ್ಕೊಂಡಿದ್ದಾರೋ ಅವರೆಲ್ಲ ನಿಮಗೆ ಜಾಯಿಂಟ್ ಆಗಿಬಿಡ್ತಾರೆ. ನಿಮ್ಮ ಚರಿತ್ರ ಒಳ್ಳೇದಿರ್ತದೆ. ಇವತ್ತು ದಿವಸ ಭಾಳ ಒಳ್ಳೆಯ ದಿವಸ. 21ನೇ ತಾರೀಕು ಇವತ್ತು 6ನೇ ತಿಂಗಳು. ಈಗ 6ನೇ ತಿಂಗಳು ಈ ಮಂತು. ಈ ಮುಳಬಾಗಿಲು ತಾಲೂಕು ಕರ್ನಾಟಕ. ಭಾಳ ಧರ್ಮ ಅಷ್ಟು ಏನು ಗೊತ್ತಿಲ್ಲ ನಮಗೆ. ಧರ್ಮದಲ್ಲಿ ನಡ್ಕೊಳ್ತಾ ಇದ್ದೀವಿ. ಸುಳ್ಳು ಜಾಸ್ತಿ ಹೇಳ್ಬಾರ್ದು. ಎಷ್ಟೋ ಒಂದೋ ಎರಡೋ ಹೋಗ್ತದೆ. ಫುಲ್ಲು ಸುಳ್ಳು ಹೇಳಿದ್ರೆ ನಮ್ಮ ಲೈಫ್ಗೆ ಅಪ್ಸೆಟ್ ಆಗ್ತದೆ. ಧರ್ಮ ಎಲ್ಲ ಇರಬೇಕು. ಮನೆಯಲ್ಲಿ ಒಪ್ಕೋಬೇಕು, ನನ್ನ ಮನೆಯಲ್ಲಿ ಇಂಥವರು ಸತ್ಯ ಹೇಳ್ತಾರೆ ಅಂತ. ಹೆಂಡ್ತಿನೂ ಹೇಳಬೇಕು, ಮಕ್ಕಳು ಹೇಳಬೇಕು, ತಾಯಿ ತಂದ್ರೇನು ಸತ್ಯ ಅಂತ ಇರಬೇಕು. ನಿಮಗೆ ದೇವ್ರು ಎಷ್ಟು ಕೊಡ್ತೀರಿ ಅಷ್ಟು ಸಾಕು. ಅದಕ್ಕೋಸ್ಕರ ಹೀಗೆ ಟಮಾಟಿ ಇಷ್ಟು ಲಾಸ್ ಆಗಿಬಿಟ್ಟಿದ್ದೀರಿ. ಇವಾಗ ಶುರು ಮಾಡಿದ್ರೆ ಸ್ವಲ್ಪ ಸಿಗ್ತದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈಗ ಸ್ವಲ್ಪ ಜನ ಮಾಡ್ತಾಯಿದ್ದಾರೆ ಸ್ಟಾರ್ಟು. ಟಮಾಟಿಗೆ ಗಿಡಗಳು ಹಾಕೋದು, ಸಸ್ಯಗಳು ಹಾಕ್ತಾ ಇದ್ದಾರೆ. ಹೀಗೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ದುಡ್ಡು ಬರ್ತದೆ. ನಮ್ಮ ಒಂದೇ ಸತಿ ಬರಬೇಕು ಅಂದರೆ ಆಗೋದಿಲ್ಲ. ಒಂದೇ ಸತಿ ಆಗಿಬಿಟ್ರು ಲಾಸ್ ಆಗಿಬಿಟ್ಟಿದ್ದಾರೆ, ಅಪ್ಸೆಟ್ ಆಗಿಬಿಟ್ಟಿದ್ದಾರೆ, ಸಾಲ ಮಾಡಿಬಿಟ್ಟಿದ್ದೀರಿ, ಎಲ್ಲ ನಷ್ಟ ಆಗಿಬಿಟ್ಟಿದ್ದೀರಿ ಜಮೀನು ಒಳಗಡೆ ಟಮಾಟಿ ವಿಚಾರದಲ್ಲಿ. ಅದಕ್ಕೋಸ್ಕರ ನಿಮಗೆ ದೇವರು ಒಳ್ಳೇದು ಮಾಡಬೇಕು. ನಾನು ಬಂದು ಕುಂಭಮೇಳದಲ್ಲಿ ಕಡೆ ಪೂಜೆ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಓದಬೇಕು, ಮಕ್ಕಳೆಲ್ಲ ಚೆನ್ನಾಗಿರಬೇಕು. ನಮ್ಮ ತಾಲೂಕು, ನಮ್ಮ ಸ್ಟೇಟು, ನಮ್ಮ ಕರ್ನಾಟಕ ಎಲ್ಲ ಚೆನ್ನಾಗಿರಬೇಕು. ಮಕ್ಕಳ ಮೇಲೆ ಕೋಪ ಮಾಡಬಾರ್ದು. ಸಂತೋಷದಲ್ಲಿ ಅವ್ರನ್ನ ಕಳಿಸ್ಬೇಕು ಸ್ಕೂಲ್ಗೆ. ಮಕ್ಕಳನ್ನೇ ಹೆಣ್ಮಕ್ಕಾಗಲಿ ಗಂಡು ಮಕ್ಕಾಗಲಿ ತಾಯಿ ತಂದೆ ಸಂತೋಷ ಹೇಳಿದ್ರೆ ಕೇಳಬೇಕು. ನಿಮ್ಗೆ ದೇವರು ಒಳ್ಳೇದು ಮಾಡ್ತದೆ. ಆಮೇಲೆ ಸ್ವಲ್ಪ ದಿವಸ ಆಮೇಲೆ ಒಂದು ಕಾಲೇಜ್ ಹತ್ರ ಸ್ಕೂಲ್ ಹತ್ರ ಹೋಗಿ ಯಾಕೆ ಓದಬೇಕು ಅಂತ ಒಂದು ಪ್ರಪಂಚದಲ್ಲಿ ಇಂಡಿಯಾದಲ್ಲಿ ಕೊಟ್ಟಿರಬಾರ್ದು ಅಂಥದ್ದು ಒಂದು 15 ದಿವಸದಲ್ಲಿ ನಾನು ಮಾತಾಡ್ತೀನಿ. ಅದು ಕೇಳೋರು ಕೇಳಿಬಿಟ್ರೆ ಫಸ್ಟ್ ಕ್ಲಾಸ್ ಓದೋ ಇರ್ತದೆ. ನಿಮ್ಗೆ ಒಳ್ಳೇದಾಗಬೇಕು. ನಮಸ್ಕಾರ.